ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೋ ನಾಳೆ ಸಿಗ್ತೀರಾ ತಾನೆ? ನಾಳೆ ಹೇಳ್ತೀನಿ. ಅದು ಅಲ್ದೆ ಈಗಷ್ಟೇ ನಾನು ಹೋಗಿ ಆ ಬೈರ ಫೋನ್ನ ರಿಪೇರಿ ಕೊಟ್ಟು ಬಂದಿದ್ದೀನಿ. ಅವ್ನ್ ಲಾಕ್ ಪಾಸ್ವರ್ಡ್ ಕೂಡ ಗೊತ್ತಿಲ್ಲ. ಅದ್ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ. ಮತ್ತಿನ್ನಷ್ಟು ಟೆನ್ಷನ್ ನೀವು ನನಗೆ ಕೊಟ್ಟು ಇರಿಟೇಟ್ ಮಾಡಬೇಡಿ. ಸುಮ್ನೆ ಮಲ್ಕೊಳ್ಳಿ. ಗುಡ್ ನೈಟ್. ನನಗಿದು ಬ್ಯಾಡ್ ನೈಟ್ ಮೇಡಮ್. ಶಟ್ ಅಪ್ ಬಾಲರಾಜ್, ಸುಮ್ನೆ ಮಲ್ಕೊಳ್ಳಿ. ಅಯ್ಯೋ, ಈ ವಿಚಾರ ನನ್ನ ಹೆಂಡತಿ ಪುಷ್ಪ ಗೊತ್ತಾದ್ರೆ ನನ್ನ ಚರ್ಮ ಸುಲ್ದ್ಬಿಡ್ತಾಳಲ್ಲಪ್ಪ. ಈ ನರ್ತನ ಅದು ಏನ್ ಮಾಡ್ತಿದ್ದಾಳೋ ಏನೋ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಬೈರ ಧ್ರುವ ಹತ್ರ ಇದ್ದಾನ? ಧ್ರುವ ಅವರೇ, ಆಸ್ಪತ್ರೆಗೆ ತಾನೇ ಹೋಗೋಣ ಅಂತ ಹೇಳಿದ್ದು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನೀವು ಬೆಳಿಗ್ಗೆಯಿಂದ ತುಂಬ ಓಡಾಡಿ ಸುಸ್ತಾಗಿರ್ತೀರಾ. ನೀವು ಹಾಸ್ಟೆಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ. ನಾನು ಆಸ್ಪತ್ರೆಯಲ್ಲೆಲ್ಲ ನೋಡ್ಕೊಳ್ತೀನಿ. ಅಲ್ಲ, ನೀವೊಬ್ಬರೇ ಹೋಗಿ ಏನು ಮಾಡ್ತೀರಾ? ನಾನು ಬರ್ತೀನಿ. ನಾನೊಬ್ಬನೇ ಎಲ್ಲಿದ್ದೀನಿ? ಅಲ್ಲಿ ಭೈರ ಬಿದ್ದಿದ್ದಾನಲ್ವಾ, ಅವನ್ನ ನೋಡ್ಕೊಳ್ಬಾರ್ದಾ? ನೋಡಿ, ಡಾಕ್ಟ್ರು ನಿಮಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಪ್ಲೀಸ್ ನೀವು ರೆಸ್ಟ್ ಮಾಡಿ. ಸರಿ, ಆದರೆ ನಿಮಗೆ ನಾನು ಏನೋ ಹೇಳಬೇಕು, ಆದರೆ ನೀವು ತಪ್ಪು ತಿಳ್ಕೊಬಾರ್ದು. ಸರಿ, ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ನನಗ್ಯಾಕೋ ನೀವು ಈ ವಿಷಯದಲ್ಲಿ ತುಂಬಾ ಆತರ ಪಡ್ತಿದ್ದೀರ ಅಂತ ಅನಿಸ್ತಾ ಇದೆ ಧ್ರುವ ಅವರೇ. ಆತರನ? ಯಾವ ವಿಷಯದಲ್ಲಿ? ನಿಮ್ ಕೋಪ ನಿಮ್ ಬುದ್ಧಿನ ಮಂಕ್ ಮಾಡ್ತೈತೆ. ಅಲ್ಲ ಧ್ರುವ ಅವರೇ, ನಾವೇನ್ ಮಾಡ್ತಾ ಇದೀವಿ ಅಂತ ನಮ್ ಶತ್ರುಗಳಿಗೆ ಗೊತ್ತಾದ್ರೆ ಅವ್ರನ್ನ ಸಾಕ್ಷಿ ಸಮೇತ ಕಂಡು ಹಿಡಿಯೋದು ಹೇಗೆ? ನೀವ್ ಈ ತರ ಬಾಲರಾಜ್ ವಾಡಿನ ಹೊಡೆದು ಬಡ್ದು ಬಂದ್ರೆ ಅವರು ಸತ್ಯನ ಹೇಳ್ತಾರೆ ಅನ್ಕೊಂಡಿದ್ದೀರಾ? ನನಗಿರೋ ಕೋಪದಲ್ಲಿ ಅವನನ್ನ ಸಾಯಿಸ್ತೆ ಸುಮ್ಮನೆ ಬಿಟ್ಟಿದ್ದೇನಲ್ಲ, ಅದೇ ದೊಡ್ಡ ವಿಷಯ. ಧ್ರುವ ಅವರೇ, ನಾನು ನಿಮಗೇನ್ ಹೇಳಿ ಗೊತ್ತಾಗ್ತಿಲ್ಲ. ನೋಡಿ, ನಮ್ ಕೋಪ ಶತ್ರುಗಳಿಗೆ ಅನುಕೂಲ ಆಗ್ಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ಸಮಾಧಾನವಾಗಿರಿ ಅಂತ. ಸರಿ, ನಾನು ನಿನ್ಮೇಲೆ ಕೋಪದಲ್ಲಿ ನಡ್ಕೊಳಲ್. ಎಲ್ಲೋಗಿದ್ದೆ ನೀನು? ಮಮ್ಮನ್ನ ಕೇಳಿದ್ರೆ ಧ್ರುವ ಅವ್ರ ಜೊತೆ ಹೋದ್ಲು ಅಂತ ಹೇಳಿದ್ಲೆ ಹೊರತು ಬೇರೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ಲು. ಏನಾಯ್ತು? ಅದು ಅಕ್ಕ. ಅಲ್ಲ, ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಬೈರನ್ನ ಹುಡ್ಕೊಂಡು ಹೋಗಿದ್ವಿ. ಅವನ್ ಸಿಕ್ಕು ಆಯ್ತು. ಏನ್ ಹೇಳ್ತಿದ್ಯಾ ಮೈನಾ? ಬೈರ ಸಿಕ್ಕದ್ನಾ? ಅಲ್ಲ, ಅವನ್ನ ಹುಡ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ರೆ ನಾವು ನಿಮ್ ಜೊತೆಗೆ ಬರ್ತಿದ್ವಿ ತಾನೇ? ಧ್ರುವ ಅವ್ರೆ, ಅವ್ರನ್ನ ಕಂಡು ಹಿಡಿದ್ರಲ್ಲ, ವಿಷಯ ಏನಾದ್ರೂ ಗೊತ್ತಾಯ್ತಾ? ಇದೇನಿದು, ಒಬ್ರು ಮುಖ ಒಬ್ರು ನೋಡ್ಕೋತಿದ್ದೀರಾ? ಏನಾದ್ರೂ ಗೊತ್ತಾಯ್ತಾ ಇಲ್ವಾ? ಏನಾಯ್ತು ಅಂತ ಹೇಳು ಮೈನಾ. ಮೈನಾ ಹೇಳು. ಅದು ಏನಾಯ್ತು ಅಂದ್ರೆ ನಾವಿಬ್ರು ಅವನ್ನ ಹುಡ್ಕೊಂಡು ಹೋಗಿದ್ವಿ. ಮೈನನ್ ಜೀವನದಲ್ಲಿ ಯಾಕೆ ಈ ತರ ಆಟ ಆಡಿದ್ರಿ? ಯಾಕೆ ಅವಳು ಜ್ಯೂಸಲ್ಲಿ ಮದ್ ಬೆರ್ಸಿದ್ರಿ? ಏಯ್, ಹೇಳೋ. ಹೇಳಲೇ. ಬಾಲರಾಜ್ ವಾಡೆ ಅವರೇ ಹೇಳಿದ್ದು. ಅವನ್ನ
ತೆಗೆದು ವಿಚಾರಿಸ್ತಾ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ಬಾಲರಾಜ್ ಅಂತ. ಅವನ್ ಸತ್ತೋಗ್ಬಿಟ್ನಾ? ಸಾಯ್ಲಿಲ್ಲ. ಇವಾಗ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಅವನಿಗೆ ಪ್ರಜ್ಞೆ ಬರೋದು ಕಾಯ್ತಾ ಇದ್ದೀವಿ. ಅಲ್ಲ, ವಿಷಯ ಏನು ಅಂತ ಬಾಲರಾಜ್ ಗೊತ್ತಿದ್ಯಲ್ವಾ? ಅವನ್ನೇ ವಿಚಾರಿಸ್ಬೇಕಾಗಿತ್ತು. ಅದನ್ನು ಮಾಡ್ದೆ. ಅವನಿಗೆ ನಲಗ್ಬಿಟ್ಟು ನಿಜ ಹೇಳೋ ಅಂತ ಹೇಳ್ದೆ. ಆದ್ರೆ ಅವ್ನು ಬಾಯ್ ಬಿಡ್ಲಿಲ್ಲ. ಅವನು ಗಾರ್ಮೆಂಟ್ಸಲ್ಲಿ ಎಲ್ರಿಗೂ ದಿನ ಆವಾಜ್ ಹಾಕೊಂಡು ತಿರ್ಗಾಡ್ತಾ ಇರ್ತಾನೆ. ಅವನ ಕೈಲಿ ಬಾಯ್ ಬಿಡ್ಸೋದಷ್ಟು ಸುಲಭ ಅಲ್ಲ. ಇನ್ನು ಬೈರನ್ ಪ್ರಜ್ಞೆ ಬಂದು ಬಾಯ್ ಬಿಡ್ಲಿ, ಆಗ ಅವನಿಗೆ ತೋರಿಸ್ತೇನೆ. ಆದ್ರೆ ಅದಕ್ಕೆ ಬೈರನ್ ಮೊದಲು ಪ್ರಜ್ಞೆ ಬರ್ಬೇಕಲ್ವಾ? ಧ್ರುವ, ಅವನಿಗೆ ಪ್ರಜ್ಞೆ ಬಂದಾಗ ಅವನ್ ಎದೆ ಮೇಲೆ ಕಾಲಿಟ್ಟು ತುಳಿದ್ಬಿಡಿ. ಅವಾಗ ಸತ್ಯ ಕಕ್ತಾನೆ. ಸರಿ, ಮೈನವ್ರು ತುಂಬ ಟಯರ್ಡ್ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಏನಾದರೂ ತಿನ್ನಿಸಿ ರೆಸ್ಟ್ ಮಾಡೋದಕ್ಕೆ ಹೇಳಿ. ಮೈನವ್ರೆ, ಜೋಪಾನ. ನಾವ್ ನೋಡ್ಕೋತೇವ್ ಬಿಡಿ. ಬಾ ಮೈನಾ. ಧ್ರುವ ಅವ್ರೆ, ಹೇಳಿ. ನೀವಿಲ್ದೆ ಹೋಗಿದ್ದಿದ್ರೆ ಬೈರನ್ನ ಕಂಡುಹಿಡಿಯಕ್ ಆಗ್ತಿರ್ಲಿಲ್ಲ. ಆದಷ್ಟು ಬೇಗ ಎಲ್ಲ ವಿಷಯನೂ ತಿಳ್ಕೊಳ್ಳಿ. ನಿಜ ಗೊತ್ತಾದ್ರೆ ಮೈನವ್ರ ಸಮಸ್ಯೆ ಎಲ್ಲ ದೂರ ಆಗ್ಬಿಡತ್ತೆ. ಏನ್ ಹಿಂಗೆ ಹೇಳ್ತಿದ್ದೀರಾ? ಒಂದ್ ವೇಳೆ ತಪ್ಪ್ಯಾರು ಮಾಡಿದನೋ ಅವ್ನ್ ಸಿಕ್ತಾ ಅಂತ ಅನ್ಕೊಳ್ಳಿ, ಬೈರ ಬಾಯ್ ಬಿಟ್ಟ ಅಂತ ಅನ್ಕೊಳ್ಳಿ, ಅವನ್ಗೆ ಶಿಕ್ಷೆನೂ ಆಯ್ತು, ಮೈನವ್ರ ಮೇಲಿನ ಕಳಂಕನೂ ದೂರ ಆಯ್ತು ಅನ್ಕೊಳ್ಳಿ. ಅಷ್ಟಕ್ಕೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗತ್ತಾ? ಮೈನಾ ಅವರು ಅವ್ರ ಜೀವನ ಅವ್ರು ನೋಡ್ಕೋತಾರೆ. ನನ್ನ ಜೀವನ ನೋಡ್ಕೊಂಡು ನಾನು ಮುಂದೆ ಹೋಗ್ಬೇಕಾಗತ್ತೆ ಅಷ್ಟೇ. ಯಾಕೆ ಧ್ರುವ ಹೀಗೆಲ್ಲ ಹೇಳ್ತಿದ್ದೀರಾ? ಏನೇ ಆದ್ರೂ ಮೈನನ್ ಬಿಟ್ಕೊಡಲ್ಲ ಅಂತ ನೀವೇ ತಾನೇ ಮಾತು ಕೊಟ್ಟಿದ್ದು. ಹೌದು ರಾಧಾ ಅವ್ರೆ, ಅವ್ರಿಲ್ದೆ ನಾನು ಬದುಕೋದಕ್ಕಾಗಲ್ಲ. ಅವರೇ ನನ್ನ ಸರ್ವಸ್ವ. ಈ ಜನ್ಮಕ್ಕೆ ಅಂತ ನನ್ಗೆ ಹೆಂಡತಿ ಅಂತ ಇದ್ರೆ ಅದು ಮೈನಾನೆ ಅಂತ ಎಲ್ಲ ಹೇಳಿದ್ದೆ. ಆದ್ರೆ ಮೈನಾ ಅವ್ರು ನನ್ನ ಒಪ್ಕೊಳ್ತಿಲ್ಲ ಅಲ್ವಾ? ನಿಮ್ ಜೀವನ ನೀವು ನೋಡ್ಕೊಳ್ಳಿ ಅಂತ ನನ್ನ ಬಿಟ್ಟು ಹೋಗ್ಬಿಡ್ತಿದಾರಲ್ಲ. ಅವ್ರ ಪ್ರಪಂಚದಲ್ಲಿ ಅವ್ರಿದ್ದಾರೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರಾಧಾ ಅವ್ರೆ.